ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿ ಆಯ್ಕೆಯಾಗಿರುವಂತಹ ಸಿ.ಎಚ್. ವಿಜಯಶಂಕರ್ ಅವರು ನಮ್ಮ ಜೊತೆ ಇರುವಂಥದ್ದು. ಅವರನ್ನ ಮಾತನಾಡಿಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಏನು ಮೇಘಾಲಯದ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದೀರಿ, ತಮ್ಮ ಫಸ್ಟ್ ರಿಯಾಕ್ಷನ್? ಇದು ನಿಜಕ್ಕೂ ಕೂಡ ನನಗೆ ಒಂದು ರೀತಿ ಬೇರೆ ಹುದ್ದೆಗಳಲ್ಲಿ ಕೂತು ಕೆಲಸ ಮಾಡೋದು ಬೇರೆ. ಇದು ಎಷ್ಟು ವಿಶಿಷ್ಟವಾದ ದಿನ. ಮಾನ್ಯ ಪ್ರಧಾನಮಂತ್ರಿಗಳು, ಘನತೆವೆತ್ತ ದೇಶದ ರಾಷ್ಟ್ರಪತಿಗಳು ಈ ಹುದ್ದೆಯನ್ನು ಘೋಷಣೆ ಮಾಡಿದ್ರು ಅಂತ ಹೇಳಿದರೆ, ಇದನ್ನು ಘೋಷಣೆ ಮಾಡಿದ ದಿವಸ ವರ್ಧಂತಿ ಅಂದರೆ ಚಾಮುಂಡಿ ಅಮ್ಮ ಹುಟ್ಟಿದ ದಿವಸ. ಆ ದಿನ ಈ ರೀತಿಯ ಒಂದು ಕೊಡುಗೆಯನ್ನು ಮೈಸೂರಿಗೆ ಘನತೆವೆತ್ತ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಕೇವಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಅಂತ ನಾನು ಭಾವಿಸೋದಿಲ್ಲ. ಈ ರೀತಿ ಹುದ್ದೆ ಅವಕಾಶ ಕೊಟ್ಟಿರುವಂಥದ್ದು ಇಡೀ ಕರ್ನಾಟಕ ನಾಡಿಗೆ ಕೊಟ್ಟಂಥ ಒಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಮೈಸೂರಿನಿಂದ ಮೇಘಾಲಯಕ್ಕೆ ಡೈರೆಕ್ಟ್ ಮೈಸೂರಿಂದ ಮೇಘಾಲಯಕ್ಕೆ ಬರ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಸರ್ ನಮಗೆ? ನೋಡಿ, ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಬದುಕಿನಲ್ಲಿದ್ದೇವೆ. ನಾನು 94ರಲ್ಲಿ ಹುಣಸೂರಿನ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 98 ಮತ್ತು 2004 ಮೈಸೂರಿನಿಂದ ಗೆದ್ದು ಲೋಕಸಭಾ ಸದಸ್ಯನಾಗಿ, 2 ಅವಧಿಗೆ ಲೋಕಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ. ಅದಾದಮೇಲೆ 2009ರಲ್ಲಿ ನನ್ನ ಲೋಕಸಭೆಯಲ್ಲಿ ಹಿನ್ನಡೆ ಆದಮೇಲೆ ಅವತ್ತು ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಅವರು ವಾಪಸ್ ನನ್ನನ್ನು ಕರೆಸಿ ವಿಧಾನ ಪರಿಷತ್ತಿಗೆ ಅವಕಾಶ ಮಾಡಿಕೊಟ್ಟು ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡೋಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾನು ವಿಧಾನಸಭಾ ಸದಸ್ಯನಾಗಿ, ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಅರಣ್ಯ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಸಾರ್ವಜನಿಕ ಬದುಕಿನಲ್ಲಿರುವಾಗ ದೇಶ ಕಟ್ಟುವಂಥ ಕಾರ್ಯದಲ್ಲಿ, ನಾಡಿನ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವಕಾಶಗಳು ನಮ್ಮ ಮುಂದೆ ಬರುತ್ತೆ, ಯಾವ ರೀತಿ ಸವಾಲುಗಳು ನಮ್ಮ ಮುಂದೆ ಬರುತ್ತೆ, ನಾವು ಇದನ್ನು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಅವಕಾಶಗಳನ್ನ ಸಂಘಟನೆ, ಸರ್ಕಾರ ನಮಗೆ ಅವಕಾಶ ಮಾಡಿಕೊಡುತ್ತೆ, ಆ ರೀತಿ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ನಾವು ತಯಾರಾಗಿರಬೇಕು. ಒಂದು ರೀತಿ ಯೋಧರು ಹೇಗೆ ಯಾವ ಜಾಗದಲ್ಲಿ ಹಾಕಿರೋ ಹೋಗಿ ದೇಶದ ಗಡಿಯನ್ನು ಕಾಯ್ತಾರೋ, ಹಾಗೆ ದೇಶದ ಯಾವುದೇ ಮೂಲೆಯಲ್ಲಿ ಹಾಕಿ ನೀವು ಈ ಸೇವೆಯನ್ನು ನೀವು ಮಾಡಬೇಕು, ಈ ಜವಾಬ್ದಾರಿ ನಿರ್ವಹಿಸಬೇಕು ಅಂದರೆ ಆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಾವು ತಯಾರಾಗಿರಬೇಕು. ಹೀಗಾಗಿ ಮೈಸೂರಿನಿಂದ ಬಂದು ಮೇಘಾಲಯ, ಇದು ನಾಡಿಗೆ ಸಿಕ್ಕಂಥ ಒಂದು ಹೆಮ್ಮೆಯ ಸಂಗತಿ. ಇದು ಮೈಸೂರಿನ ಒಬ್ಬ ವ್ಯಕ್ತಿ ಮೇಘಾಲಯದಲ್ಲಿ ಬಂದು ಕೂತು ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಇದು ಪ್ರಜಾತಂತ್ರ ವ್ಯವಸ್ಥೆಯ ಬಹುಶಃ ಒಂದು ಅಪರೂಪದ, ಬಹುಶಃ ನಾವು ಯೋಚಿಸಬೇಕಂತ ಮತ್ತು ಗೌರವಿಸಬೇಕಂತ ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಉನ್ನತ ಹುದ್ದೆ, ಕನ್ನಡಿಗರು, ಅದು ನಿಮಗೆ ಸಂಪೂರ್ಣವಾಗಿ ಇದೀಗ ಕನ್ನಡಿಗರಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಅಂದರೆ ದೊಡ್ಡ ಮಟ್ಟದ ಒಂದು ಅವಕಾಶ, ಇದೊಂದು ದೊಡ್ಡ ಮಟ್ಟದ ಜವಾಬ್ದಾರಿಯಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳಿ? ನೋಡಿ, ಕರ್ನಾಟಕದಿಂದ ನಾನೇ ಮೊದಲನೆಯ ರಾಜ್ಯಪಾಲ ಏನಲ್ಲ. ಈಗ ಮೈಸೂರು ವಿಚಾರ ಹೇಳಿದರೆ, ಮೈಸೂರನ್ನು ಆಳಿದಂಥ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರವರು ಅವತ್ತಿನ ದಿನಗಳಲ್ಲೇ 60ರ ದಶಕದಲ್ಲಿ ಮಡ್ರಾಸಿನ ಗವರ್ನರ್ ಆಗಿ ಕೆಲಸ ಮಾಡುವಂಥದ್ದು ನಾವು ಕಾಣ್ತೇವೆ. ಕರ್ನಾಟಕದಿಂದ ಬಹುಶಃ ಗವರ್ನರ್ ಹುದ್ದೆಯನ್ನು ನಿಭಾಯಿಸಿದಂಥ ಮೊದಲನೇ ವ್ಯಕ್ತಿ ಅವರು ಜಯಚಾಮರಾಜೇಂದ್ರ ಒಡೆಯರು, ನಮ್ಮ ಮಹಾರಾಜರು. ಅದಾದಮೇಲೆ ಆ ಹುದ್ದೆಯಲ್ಲಿ ಕೂತು ನಮ್ಮ ರಾಚೇನವರು ನಮ್ಮ ಪಕ್ಕದ ಜಿಲ್ಲೆಯವರು ಕೇರಳದ ರಾಜ್ಯಪಾಲರಾಗಿ ಅದೇ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ಪಕ್ಕದ ಜಿಲ್ಲೆಯವರು ಎಸ್ ಎಂ ಕೃಷ್ಣರವರು ಅದೇ ರೀತಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಕೂತು ರಾಜ್ಯಪಾಲರಾಗಿ ಮಹಾರಾಷ್ಟ್ರದಲ್ಲಿ ಕೂತು ಕೆಲಸ ಮಾಡುವಂಥದ್ದು ನಾವು ಕಾಣ್ತದೆ. ಕರ್ನಾಟಕದಿಂದ ಲೆಕ್ಕ ಹಾಕಿದಾಗ ಇದು 4ನೇವನು. ಆದರೆ ಹಿಂದುಳಿದ ವರ್ಗದ ಲೆಕ್ಕ ತೆಗೆದುಕೊಂಡಾಗ ಕರ್ನಾಟಕದಿಂದ ನಾನು ಮೊದಲನೇವನು. ಈ ಅವಕಾಶ ಒಂದು ಕಡೆಗೆ ಕರ್ನಾಟಕ ಕೊಟ್ಟಿರುವಂಥದ್ದು ಅಂತ ಭಾವಿಸೋದಾದರೆ, ಇನ್ನೊಂದು ಹಿಂದುಳಿದ ವರ್ಗಗಳಿಗೆ ಕೊಟ್ಟಂಥ ಒಂದು ಅವಕಾಶ ಅಂತ ಕೂಡ ನಾನು ಇದನ್ನು ಭಾವಿಸ್ತೇನೆ. ಸರ್, ಈಗ ಕರ್ನಾಟಕದಲ್ಲಿ, ಅದರಲ್ಲೂ ಮೈಸೂರು ಭಾಗದಲ್ಲಿ 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದಿರಿ, ಅಲ್ಲಿನ ರಾಜಕಾರಣವನ್ನು ಸಂಪೂರ್ಣವಾಗಿ ತಿಳಿದಿದ್ದೀರಿ. ಒಂದಷ್ಟು ಹಿನ್ನಡೆಗಳಾಯಿತು ಅನ್ನುವಂಥದ್ದು ವಿಜಯಶಂಕರ್ ಅವರಿಗೆ. ರಾಜಕಾರಣದಲ್ಲಿ ಸೋಲು ಗೆಲುವು ಅತ್ಯಂತ ಸಾಮಾನ್ಯ. ಅಟಲ್ ಬಿಹಾರಿ ವಾಜಪೇಯಿಯವರು ಕೂಡ ರಾಜಕಾರಣದಲ್ಲಿ ಸೋತಿದ್ದಾರೆ. ಹೀಗಾಗಿ ಸೋಲು ಮತ್ತು ಗೆಲುವು ನಮಗೆ ಅತ್ಯಂತ, ಇದು ಸಾರ್ವಜನಿಕ ಬದುಕಿನಲ್ಲಿರುವಂಥ ಒಂದು ಸಾಮಾನ್ಯ ಸಂಗತಿ. ನಾವು ಗೆದ್ದಾಗ ಹಿಗ್ಗಲಿಲ್ಲ, ಸೋತಾಗ ಕುಗ್ಗಲಿಲ್ಲ. ಯಾವ ಅವಕಾಶಗಳು ಸಿಗುತ್ತೆ ಅವಕಾಶಗಳು ಉಪಯೋಗ ಮಾಡಿಕೊಂಡು ನಮ್ಮ ಕ್ಷೇತ್ರದ ಕೆಲಸವನ್ನು, ಸಂಘಟನೆ ಕೆಲಸವನ್ನು, ಸಮಾಜದ ಕೆಲಸವನ್ನು ಮಾಡಬೇಕು. ಹೀಗಾಗಿ ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೆ ಆತ್ಮವಂಚನೆ ಮಾಡಿಕೊಳ್ದೇನೆ ಪ್ರಾಮಾಣಿಕತೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಪರಿಶುದ್ಧ ರಾಜಕಾರಣ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಹೀಗಾಗಿ ನನಗೆ ಸಿಕ್ಕಂಥ ಈ ಎಲ್ಲ ಅವಕಾಶಗಳು ಕೂಡ ನಾನು ಯಾವುದೇ ಕಾರಣ ಕೂಡ ಆತ್ಮವಂಚನೆ ಮಾಡಿಕೊಂಡಿಲ್ಲ, ಆ ಸ್ಥಾನಕ್ಕೆ ಧಕ್ಕೆ ತೆರುವಂಥ ಕೆಲಸವನ್ನು ಮಾಡಿಲ್ಲ.
ಯಾವ ಸ್ಥಾನದಲ್ಲಿ ಕೂತಿದ್ದೇನೆ, ವಿಧಾನಸಭಾ ಸದಸ್ಯನಾಗಿ ಕೂತಿರ್ಬೋದು, ಲೋಕಸಭಾ ಸದಸ್ಯನಾಗಿ ಕೂತಿರ್ಬೋದು, ವಿಧಾನ ಪರಿಷತ್ ಸದಸ್ಯನಾಗಿರ್ಬೋದು, ಮಂತ್ರಿಯಾಗಿ ಕೂತು ಕೆಲಸ ಮಾಡಿರುವಂಥದ್ದು ಇರ್ಬೋದು. ಯಾವ ಸ್ಥಾನ ನನಗೆ ಲಭ್ಯ ಆಗಿದೆ ಆ ಸ್ಥಾನದ ಘನತೆ ಹೆಚ್ಚಿಸುವಂಥ, ಬಹುಶಃ ಆ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥ ಪ್ರಯತ್ನವನ್ನು ಈ ದಿನಗಳಲ್ಲಿ ನಾನು ಮಾಡಿದ್ದೇನೆ. ಅದನ್ನು ಗಮನದಲ್ಲಿಟ್ಟುಕೊಂಡೇ ಇವತ್ತು ಸಂಘಟನೆ, ಸರ್ಕಾರ, ನಂದು ಒಂದು ಕಡೆಗೆ ಪಕ್ಷನಿಷ್ಠೆ, ಎರಡನೇದು ಸಾರ್ವಜನಿಕ ಜೀವನದಲ್ಲಿ ನಾವು ನಡೆದಂಥ ದಾರಿ, ಇವೆರಡನ್ನೂ ಗಮನದಲ್ಲಿಟ್ಟುಕೊಂಡು ಈ ಅವಕಾಶವನ್ನು ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದು ಗಮನಿಸಬೇಕಾಗ್ತದೆ. ಯಾಕೆಂದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂದರೆ, ನಾನು ಇಷ್ಟೆಲ್ಲ ರಾಜಕಾರಣ ಮಾಡಿದರೂ ಕೂಡ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ, ಅಥವಾ ನಾನು ಯಾವ ಲಾಭಿಯನ್ನು ಕೂಡ ಇಲ್ಲಿವರೆಗೂ ಸಾರ್ವಜನಿಕ ಜೀವನದಲ್ಲಿ ಮಾಡಿಲ್ಲ. ಇವತ್ತು ಈ ರಾಜ್ಯಪಾಲ ಹುದ್ದೆಯನ್ನು ಪಡೆಯುವಂಥ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ಲಾಭಿಯನ್ನು ನಾನು ಮಾಡಿಲ್ಲ. ಸಂಘಟನೆಯನ್ನು ಗುರುತಿಸಿ, ಸರ್ಕಾರವೇ ನನ್ನ ಗುರುತಿಸಿ, ದೇಶದ ಪ್ರಧಾನಿಗಳು ಗುರುತಿಸಿ ಇವತ್ತು ಈ ಅವಕಾಶವನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತದೆ. ಹೀಗಾಗಿ ನಾವು ಪರಿಶುದ್ಧ ರಾಜಕಾರಣ ಮಾಡಿದ್ದಾದರೆ ಪ್ರಾಮಾಣಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕರು ಕೂಡ ಇವತ್ತು ನಮ್ಮನ್ನು ಗೌರವಿಸ್ತಾರೆ, ಅಧಿಕಾರ ಇರಲಿ ಬಿಡಲಿ. ಇವತ್ತು ಸಂಘಟನೆ ಕೂಡ ನಮ್ಮ ಭವಿಷ್ಯ, ನಮ್ಮ ನಡವಳಿಕೆಯನ್ನು ಗೌರವಿಸಿ ಸ್ಥಾನವನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸರ್, ಈ ಬಗ್ಗೆ BJPಯ ವರಿಷ್ಠರ ಜೊತೆ ಮಾತನಾಡಿದ್ದೀರಾ ಸರ್? ಸ್ವತಃ ದೇಶದ ಪ್ರಧಾನಿಗಳು ನನಗೆ ದೂರವಾಣಿ ಕರೆ ಮಾಡಿ ಈಗ 2 ದಿವಸದ ಹಿಂದೆ, ವಿಜಯಶಂಕರ್ ಅವರೇ, ನಿಮಗೆ ಒಂದು ಉತ್ತಮ ಅಂತ ಅವಕಾಶವನ್ನು ಕೊಡಬೇಕು ಅಂಥೇಳಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಿಮಗೆ ಒಂದು ಒಳ್ಳೆಯ ಹುದ್ದೆ ಸಿಗ್ತಾ ಇದೆ, ಒಂದು ಒಳ್ಳೆಯ ಜವಾಬ್ದಾರಿ ನಿಮ್ಗೆ ವಹಿಸ್ತಾ ಇದ್ದೇವೆ, ನೀವು ಅದನ್ನು ಗೌರವವಾಗಿ ನಿರ್ವಹಿಸ್ತಿರುವಂಥ ನಂಬಿಕೆ ನನಗಿದೆ ಅನ್ನುವಂಥ ಮಾತನ್ನು ದೇಶದ ಪ್ರಧಾನಿಗಳೇ ದೂರವಾಣಿ ಕರೆ ಮಾಡಿ ಹೇಳಿದ್ದಾರೆ. ಅದಾದಮೇಲೆ ಪಕ್ಷದ ಎಲ್ಲ ಪ್ರಮುಖರು ಕೂಡ ನನ್ನ ಜೊತೆಯಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಆದಿಯಾಗಿ, ನಮ್ಮಲ್ಲಿ ಇಲ್ಲಿರುವಂಥ ಕೇಂದ್ರದ ಮಂತ್ರಿಗಳಾದಾಗಿ, ಪಕ್ಷದ ಈಗಲೂ ನೀವು ಬಂದಾಗಲೂ ಕೂಡ ಕಾಕೇರಿಯವರು ನನ್ನ ಜೊತೆಯಲ್ಲಿ ಮಾತನಾಡ್ತಾಯಿದ್ರು. ಅದೇ ರೀತಿ ಎಲ್ಲರೂ ಕೂಡ ಇವತ್ತು ನನಗೆ ದೂರವಾಣಿ ಕರೆ ಮಾಡಿ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರೂ ಕೂಡ ನಿಮ್ಗೆ ಒಳಿತಾಗಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ಒಳಿತು ಅಂದರೆ ನನಗೆ ಕೊಟ್ಟಿರುವಂಥ ಜವಾಬ್ದಾರಿಗೆ ಗೌರವ ತರುವಂಥದ್ದು, ಆ ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂಥದ್ದೇ ಬಹುಶಃ ನನಗೆ ಕೊಟ್ಟಿರುವಂಥ ಸ್ಥಾನಕ್ಕೆ, ಕೊಟ್ಟಿರುವಂಥ ವ್ಯಕ್ತಿಗಳಿಗೆ ಕೊಡುವಂಥ ಗೌರವ ಅಂಥೇಳಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಧನ್ಯವಾದಗಳು ಸರ್. ಇದಿಷ್ಟು ಮೇಘಾಲಯಕ್ಕೆ ನೂತನವಾಗಿ ಆಯ್ಕೆಯಾದಂತಹ CH ವಿಜಯಶಂಕರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿ ಆಯ್ಕೆಯಾಗಿರುವಂತಹ CH ವಿಜಯಶಂಕರ್ ಅವರು ನಮ್ಮ ಜೊತೆ ಇರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಏನು ಮೇಘಾಲಯದ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದೀರಿ, ತಮ್ಮ ಫಸ್ಟ್ ರಿಯಾಕ್ಷನ್? ಇದು ನಿಜಕ್ಕೂ ಕೂಡ ನನಗೆ ಒಂದು ರೀತಿ ಬೇರೆ ಹುದ್ದೆಗಳಲ್ಲಿ ಕೂತು ಕೆಲಸ ಮಾಡೋದು ಬೇರೆ. ಇದು ಎಷ್ಟು ವಿಶಿಷ್ಟವಾದ ದಿನ. ಮಾನ್ಯ ಪ್ರಧಾನಮಂತ್ರಿಗಳು, ಘನತೆವೆತ್ತ ದೇಶದ ರಾಷ್ಟ್ರಪತಿಗಳು ಈ ಹುದ್ದೆಯನ್ನು ಘೋಷಣೆ ಮಾಡಿದ್ರು ಅಂತ ಹೇಳಿದರೆ, ಇದನ್ನು ಘೋಷಣೆ ಮಾಡಿದ ದಿವಸ ವರ್ಧಂತಿ ಅಂದರೆ ಚಾಮುಂಡಿ ಅಮ್ಮ ಹುಟ್ಟಿದ ದಿವಸ. ಆ ದಿನ ಈ ರೀತಿಯ ಒಂದು ಕೊಡುಗೆಯನ್ನು ಮೈಸೂರಿಗೆ ಘನತೆವೆತ್ತ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಕೇವಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಅಂತ ನಾನು ಭಾವಿಸೋದಿಲ್ಲ. ಈ ರೀತಿ ಹುದ್ದೆ ಅವಕಾಶ ಕೊಟ್ಟಿರುವಂಥದ್ದು ಇಡೀ ಕರ್ನಾಟಕ ನಾಡಿಗೆ ಕೊಟ್ಟಂಥ ಒಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಮೈಸೂರಿನಿಂದ ಮೇಘಾಲಯಕ್ಕೆ, ಡೈರೆಕ್ಟ್ ಮೈಸೂರಿಂದ ಮೇಘಾಲಯಕ್ಕೆ ಬರ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ನೋಡಿ, ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಬದುಕಿನಲ್ಲಿದ್ದೇವೆ. ನಾನು 94ರಲ್ಲಿ ಹುಣಸೂರಿನ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 98 ಮತ್ತು 2004 ಮೈಸೂರಿನಿಂದ ಗೆದ್ದು ಲೋಕಸಭಾ ಸದಸ್ಯನಾಗಿ, 2 ಅವಧಿಗೆ ಲೋಕಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ. ಅದಾದಮೇಲೆ 2009ರಲ್ಲಿ ನನ್ನ ಲೋಕಸಭೆಯಲ್ಲಿ ಹಿನ್ನಡೆ ಆದಮೇಲೆ ಅವತ್ತು ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು, ಅವರು ವಾಪಸ್ ನನ್ನನ್ನು ಕರೆಸಿ ವಿಧಾನ ಪರಿಷತ್ತಿಗೆ ಅವಕಾಶ ಮಾಡಿಕೊಟ್ಟು ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡೋಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾನು ವಿಧಾನಸಭಾ ಸದಸ್ಯನಾಗಿ, ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಅರಣ್ಯ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಸಾರ್ವಜನಿಕ ಬದುಕಿನ ಇರುವಾಗ ದೇಶ ಕಟ್ಟುವಂಥ ಕಾರ್ಯದಲ್ಲಿ, ನಾಡಿನ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವಕಾಶಗಳು ನಮ್ಮ ಮುಂದೆ ಬರುತ್ತೆ, ಯಾವ ರೀತಿ ಸವಾಲುಗಳು ನಮ್ಮ ಮುಂದೆ ಬರುತ್ತೆ, ನಾವು ಇದನ್ನು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಅವಕಾಶಗಳನ್ನ ಸಂಘಟನೆ, ಸರ್ಕಾರ ನಮಗೆ ಅವಕಾಶ ಮಾಡಿಕೊಡುತ್ತೆ, ಆ ರೀತಿ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ನಾವು ತಯಾರಾಗಿರಬೇಕು. ಒಂದು ರೀತಿ ಯೋಧರು ಹೇಗೆ ಯಾವ ಜಾಗದಲ್ಲಿ ಹಾಕಿರೋ ಹೋಗಿ ದೇಶದ ಗಡಿಯನ್ನು ಕಾಯ್ತಾರೋ, ಹಾಗೆ ದೇಶದ ಯಾವುದೇ ಮೂಲೆಯಲ್ಲಿ ಹಾಕಿ ನೀವು ಈ ಸೇವೆಯನ್ನು ನೀವು ಮಾಡಬೇಕು, ಈ ಜವಾಬ್ದಾರಿ ನಿರ್ವಹಿಸಬೇಕು ಅಂದರೆ ಆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಾವು ತಯಾರಾಗಿರಬೇಕು. ಹೀಗಾಗಿ ಮೈಸೂರಿನಿಂದ ಬಂದು ಮೇಘಾಲಯ, ಇದು ನಾಡಿಗೆ ಸಿಕ್ಕಂಥ ಒಂದು ಹೆಮ್ಮೆಯ ಸಂಗತಿ. ಇದು ಮೈಸೂರಿನ ಒಬ್ಬ ವ್ಯಕ್ತಿ ಮೇಘಾಲಯದಲ್ಲಿ ಬಂದು ಕೂತು ಆ ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಇದು ಪ್ರಜಾತಂತ್ರ ವ್ಯವಸ್ಥೆಯ ಬಹುಶಃ ಒಂದು ಅಪರೂಪದ, ಬಹುಶಃ ನಾವು ಯೋಚಿಸಬೇಕಂತ ಮತ್ತು ಗೌರವಿಸಬೇಕಂತ ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ.
ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಉನ್ನತ ಹುದ್ದೆ ಕನ್ನಡಿಗರು, ಅದು ನಿಮಗೆ ಸಂಪೂರ್ಣವಾಗಿ ಇದೀಗ ಕನ್ನಡಿಗರಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ದೊಡ್ಡ ಮಟ್ಟದ ಒಂದು ಅವಕಾಶ, ಇದೊಂದು ದೊಡ್ಡ ಮಟ್ಟದ ಜವಾಬ್ದಾರಿಯಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳಿ? ನೋಡಿ, ಕರ್ನಾಟಕದಿಂದ ನಾನೇ ಮೊದಲನೆಯ ರಾಜ್ಯಪಾಲ ಏನಲ್ಲ. ಈಗ ಮೈಸೂರು ವಿಚಾರ ಹೇಳಿದರೆ, ಮೈಸೂರನ್ನು ಆಳಿದಂಥ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರವರು ಅವತ್ತಿನ ದಿನಗಳಲ್ಲೇ 60ರ ದಶಕದಲ್ಲಿ ಮಡ್ರಾಸಿನ ಗವರ್ನರ್ ಆಗಿ ಕೆಲಸ ಮಾಡುವಂಥದ್ದು ನಾವು ಕಾಣ್ತೇವೆ. ಕರ್ನಾಟಕದಿಂದ ಬಹುಶಃ ಗವರ್ನರ್ ಹುದ್ದೆಯನ್ನು ನಿಭಾಯಿಸಿದಂಥ ಮೊದಲನೇ ವ್ಯಕ್ತಿ ಅವರು ಜಯಚಾಮರಾಜೇಂದ್ರ ಒಡೆಯರು, ನಮ್ಮ ಮಹಾರಾಜರು. ಅದಾದಮೇಲೆ ಆ ಹುದ್ದೆಯಲ್ಲಿ ಕೂತು ನಮ್ಮ ರಾಚೇನವರು ನಮ್ಮ ಪಕ್ಕದ ಜಿಲ್ಲೆಯವರು ಕೇರಳದ ರಾಜ್ಯಪಾಲರಾಗಿ ಅದೇ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ಪಕ್ಕದ ಜಿಲ್ಲೆಯವರು ಎಸ್ ಎಂ ಕೃಷ್ಣರವರು ಅದೇ ರೀತಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಕೂತು ರಾಜ್ಯಪಾಲರಾಗಿ ಮಹಾರಾಷ್ಟ್ರದಲ್ಲಿ ಕೂತು ಕೆಲಸ ಮಾಡುವಂಥದ್ದು ನಾವು ಕಾಣ್ತದೆ. ಕರ್ನಾಟಕದಿಂದ ಲೆಕ್ಕ ಹಾಕಿದಾಗ ಇದು 4ನೇವನು. ಆದರೆ ಹಿಂದುಳಿದ ವರ್ಗದ ಲೆಕ್ಕ ತೆಗೆದುಕೊಂಡಾಗ ಕರ್ನಾಟಕದಿಂದ ನಾನು ಮೊದಲನೇವನು. ಈ ಅವಕಾಶ ಒಂದು ಕಡೆಗೆ ಕರ್ನಾಟಕ ಕೊಟ್ಟಿರುವಂಥದ್ದು ಅಂತ ಭಾವಿಸೋದಾದರೆ, ಇನ್ನೊಂದು ಹಿಂದುಳಿದ ವರ್ಗಗಳಿಗೆ ಕೊಟ್ಟಂಥ ಒಂದು ಅವಕಾಶ ಅಂತ ಕೂಡ ನಾನು ಇದನ್ನು ಭಾವಿಸ್ತೇನೆ. ಸರ್, ಈಗ ಕರ್ನಾಟಕದಲ್ಲಿ, ಅದರಲ್ಲೂ ಮೈಸೂರು ಭಾಗದಲ್ಲಿ 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದಿರಿ. ಅಲ್ಲಿನ ರಾಜಕಾರಣವನ್ನು ಸಂಪೂರ್ಣವಾಗಿ ತಿಳಿದಿದ್ದೀರಿ. ಒಂದಷ್ಟು ಹಿನ್ನಡೆಗಳಾಯಿತು ಅನ್ನುವಂಥದ್ದು ವಿಜಯಶಂಕರ್ ಅವರಿಗೆ. ರಾಜಕಾರಣದಲ್ಲಿ ಸೋಲು ಗೆಲುವು ಅತ್ಯಂತ ಸಾಮಾನ್ಯ. ಅಟಲ್ ಬಿಹಾರಿ ವಾಜಪೇಯಿಯವರು ಕೂಡ ರಾಜಕಾರಣದಲ್ಲಿ ಸೋತಿದ್ದಾರೆ. ಹೀಗಾಗಿ ಸೋಲು ಮತ್ತು ಗೆಲುವು ನಮಗೆ ಅತ್ಯಂತ ಇದು ಸಾರ್ವಜನಿಕ ಬದುಕಿನಲ್ಲಿರುವಂಥ ಒಂದು ಸಾಮಾನ್ಯ ಸಂಗತಿ. ನಾವು ಗೆದ್ದಾಗ ಹಿಗ್ಗಲಿಲ್ಲ, ಸೋತಾಗ ಕುಗ್ಗಲಿಲ್ಲ. ಯಾವ ಅವಕಾಶಗಳು ಸಿಗುತ್ತೆ ಅವಕಾಶಗಳು ಉಪಯೋಗ ಮಾಡಿಕೊಂಡು ನಮ್ಮ ಕ್ಷೇತ್ರದ ಕೆಲಸವನ್ನು, ಸಂಘಟನೆ ಕೆಲಸವನ್ನು, ಸಮಾಜದ ಕೆಲಸವನ್ನು ಮಾಡಬೇಕು. ಹೀಗಾಗಿ ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೆ ಆತ್ಮವಂಚನೆ ಮಾಡಿಕೊಳ್ದೇನೆ ಪ್ರಾಮಾಣಿಕತೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಪರಿಶುದ್ಧ ರಾಜಕಾರಣ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಹೀಗಾಗಿ ನನಗೆ ಸಿಕ್ಕಂಥ ಈ ಎಲ್ಲ ಅವಕಾಶಗಳು ಕೂಡ ನಾನು ಯಾವುದೇ ಕಾರಣ ಕೂಡ ಆತ್ಮವಂಚನೆ ಮಾಡಿಕೊಂಡಿಲ್ಲ. ಆ ಸ್ಥಾನಕ್ಕೆ ಧಕ್ಕೆ ತೆರುವಂಥ ಕೆಲಸವನ್ನು ಮಾಡಿಲ್ಲ. ಯಾವ ಸ್ಥಾನದಲ್ಲಿ ಕೂತಿದ್ದೇನೆ, ವಿಧಾನಸಭಾ ಸದಸ್ಯನಾಗಿ ಕೂತಿರ್ಬೋದು, ಲೋಕಸಭಾ ಸದಸ್ಯನಾಗಿ ಕೂತಿರ್ಬೋದು, ವಿಧಾನ ಪರಿಷತ್ ಸದಸ್ಯನಾಗಿರ್ಬೋದು, ಮಂತ್ರಿಯಾಗಿ ಕೂತು ಕೆಲಸ ಮಾಡುವಂಥದ್ದು ಇರ್ಬೋದು. ಯಾವ ಸ್ಥಾನ ನನಗೆ ಲಭ್ಯ ಆಗಿದೆ ಆ ಸ್ಥಾನದ ಘನತೆ ಹೆಚ್ಚಿಸುವಂಥ, ಬಹುಶಃ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥ ಪ್ರಯತ್ನವನ್ನು ಈ ದಿನಗಳಲ್ಲಿ ನಾನು ಮಾಡಿದ್ದೇನೆ. ಅದನ್ನು ಗಮನದಲ್ಲಿಟ್ಟುಕೊಂಡೇ ಇವತ್ತು ಸಂಘಟನೆ, ಸರ್ಕಾರ, ನಂದು ಒಂದು ಕಡೆಗೆ ಪಕ್ಷನಿಷ್ಠೆ, ಎರಡನೇದು ಸಾರ್ವಜನಿಕ ಜೀವನದಲ್ಲಿ ನಾವು ನಡೆದಂಥ ದಾರಿ, ಇವೆರಡನ್ನೂ ಗಮನದಲ್ಲಿಟ್ಟುಕೊಂಡು ಈ ಅವಕಾಶವನ್ನು ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದು ಗಮನಿಸಬೇಕಾಗ್ತದೆ. ಯಾಕೆಂದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂದರೆ, ನಾನು ಇಷ್ಟೆಲ್ಲ ರಾಜಕಾರಣ ಮಾಡಿದರೂ ಕೂಡ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ, ಅಥವಾ ನಾನು ಯಾವ ಲಾಭಿಯನ್ನು ಕೂಡ ಇಲ್ಲಿವರೆಗೂ ಸಾರ್ವಜನಿಕ ಜೀವನದಲ್ಲಿ ಮಾಡಿಲ್ಲ. ಇವತ್ತು ಈ ರಾಜ್ಯಪಾಲ ಹುದ್ದೆಯನ್ನು ಪಡೆಯುವಂಥ ಹಿನ್ನೆಲೆಯಲ್ಲೂ ಕೂಡ ಯಾವುದೇ ಲಾಭಿಯನ್ನು ನಾನು ಮಾಡಿಲ್ಲ. ಸಂಘಟನೆಯನ್ನು ಗುರುತಿಸಿ, ಸರ್ಕಾರವೇ ನನ್ನ ಗುರುತಿಸಿ, ದೇಶದ ಪ್ರಧಾನಿಗಳು ಗುರುತಿಸಿ ಇವತ್ತು ಈ ಅವಕಾಶವನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತದೆ. ಹೀಗಾಗಿ ನಾವು ಪರಿಶುದ್ಧ ರಾಜಕಾರಣ ಮಾಡಿದ್ದಾದರೆ ಪ್ರಾಮಾಣಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾರ್ವಜನಿಕರು ಕೂಡ ಇವತ್ತು ನಮ್ಮನ್ನು ಗೌರವಿಸ್ತಾರೆ, ಅಧಿಕಾರ ಇರಲಿ ಬಿಡಲಿ. ಇವತ್ತು ಸಂಘಟನೆ ಕೂಡ ನಮ್ಮ ಬಹುಶಃ ನಮ್ಮ ನಡವಳಿಕೆಯನ್ನು ಗೌರವಿಸಿ ಸ್ಥಾನವನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸರ್, ಈ ಬಗ್ಗೆ BJPಯ ವರಿಷ್ಠರ ಜೊತೆ ಮಾತನಾಡಿದ್ದೀರಾ ಸರ್? ಸ್ವತಃ ದೇಶದ ಪ್ರಧಾನಿಗಳು ನನಗೆ ದೂರವಾಣಿ ಕರೆ ಮಾಡಿ ಈಗ 2 ದಿವಸದ ಹಿಂದೆ, ವಿಜಯಶಂಕರ್ ಅವರೇ, ನಿಮಗೆ ಒಂದು ಉತ್ತಮ ಅಂತ ಅವಕಾಶವನ್ನು ಕೊಡಬೇಕು ಅಂಥೇಳಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಿಮಗೆ ಒಂದು ಒಳ್ಳೆಯ ಹುದ್ದೆ ಸಿಗ್ತಾ ಇದೆ, ಒಂದು ಒಳ್ಳೆಯ ಜವಾಬ್ದಾರಿ ನಿಮ್ಗೆ ವಹಿಸ್ತಾ ಇದ್ದೇವೆ, ನೀವು ಅದನ್ನು ಗೌರವವಾಗಿ ನಿರ್ವಹಿಸ್ತಿರುವಂಥ ನಂಬಿಕೆ ನನಗಿದೆ ಅನ್ನುವಂಥ ಮಾತನ್ನು ದೇಶದ ಪ್ರಧಾನಿಗಳೇ ದೂರವಾಣಿ ಕರೆ ಮಾಡಿ ಹೇಳಿದ್ದಾರೆ. ಅದಾದಮೇಲೆ ಪಕ್ಷದ ಎಲ್ಲ ಪ್ರಮುಖರು ಕೂಡ ನನ್ನ ಜೊತೆಯಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಆದಿಯಾಗಿ, ನಮ್ಮಲ್ಲಿ ಇಲ್ಲಿರುವಂಥ ಕೇಂದ್ರದ ಮಂತ್ರಿಗಳಾದಾಗಿ, ಪಕ್ಷದ ಈಗ ನೀವು ಬಂದಾಗಲೂ ಕೂಡ ಕಾಕೇರಿಯವರು ನನ್ನ ಜೊತೆಯಲ್ಲಿ ಮಾತನಾಡ್ತಾಯಿದ್ರು. ಅದೇ ರೀತಿ ಎಲ್ಲರೂ ಕೂಡ ಇವತ್ತು ನನಗೆ ದೂರವಾಣಿ ಕರೆ ಮಾಡಿ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರೂ ಕೂಡ ನಿಮ್ಗೆ ಒಳಿತಾಗಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ಒಳಿತು ಅಂದರೆ ನನಗೆ ಕೊಟ್ಟಿರುವಂಥ ಜವಾಬ್ದಾರಿಗೆ ಗೌರವ ತರುವಂಥದ್ದು, ಆ ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂಥದ್ದೇ ಬಹುಶಃ ನನಗೆ ಕೊಟ್ಟಿರುವಂಥ ಸ್ಥಾನಕ್ಕೆ, ಕೊಟ್ಟಿರುವಂಥ ವ್ಯಕ್ತಿಗಳಿಗೆ ಕೊಡುವಂಥ ಗೌರವ ಅಂಥೇಳಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಧನ್ಯವಾದಗಳು ಸರ್. ಇದಿಷ್ಟು ಮೇಘಾಲಯಕ್ಕೆ ನೂತನವಾಗಿ ಆಯ್ಕೆಯಾದಂತಹ CH ವಿಜಯಶಂಕರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.